ರೀ ನೀವು ಮನೆಯಳಿಯ ಅಂತ ಹೇಳ್ಬಿಟ್ಟು ನೀನಿಯ ಈ ಮನೆಯಳಿ ಬಂದವಳಲ್ಲ ಇವಳು ನಮ್ಗೊತ್ತು ಪೈಸದ್ರೂ ಬೆಲೆ ಕೊಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಓ ಹೆಂಗಿದ್ರು ಬಿಡು. ಇವನು ಮನೆಯಳಿ ಆಗ್ಬಿಟ್ಟು ಬಿದ್ದವನಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ನಿಮ್ಗೆ ಮಾನ ಮರ್ಯಾದೆ ಕೊಡ್ತಾ ಇಲ್ಲ ಅವಳು. ನೋಡಿ ನಮಗೆ ಮರ್ಯಾದೆ ಸಿಗಬೇಕು ಅಂತ ಹೇಳಿದ್ರೆ ನಾನು ನಿಮ್ಮ ಮನೆಗೆ ಬರಬೇಕು. ಇಲ್ಲ ಅಂತಂದ್ರೆ ನಿಮ್ಮ ಹತ್ರ ಒಳ್ಳೆ ದುಡ್ಡಿರಬೇಕು. ದುಡ್ಡಿದ್ರೂ ಆ ಮನೆಯಳಿ ಮಾತಾಡೋಕ್ಕಿಲ್ಲ. ಒಳ್ಳೆ ದುಡ್ಡನ್ನ ತಗೊಬಿಟ್ಟು ಬಂದು ನಾವು ಇಟ್ಕೋಬೇಕು. ಇಲ್ಲ ಅಂತಂದ್ರೆ ನೋಡಿ ಹೆಂಗನ ಮಾಡಿ ನೀವು ಕೆಲ್ಸಕ್ಕೆ ಹೋಗ್ಬೇಕು. ಇಲ್ಲ ಅಂದ್ರೆ ಇವಳವಳಲ್ಲ ನಮ್ಮ ಹೊತ್ತಿಗೆ ರೀ. ನಮಗಂತೂ ಇಲ್ಲಿ ಉಳ್ಬಾಳ್ಸಕ್ಕಿಲ್ಲ ರೀ. ನೀವು ಹೆಂಗನ ಮಾಡ್ಬಿಟ್ಟು ಸುಮ್ಕೇನೆ ಇಲ್ಲಿಂದ ಹೋಗ್ಬಿಟ್ಟು ನಿಮ್ಮ ಮನೆಗೆ ಹೆಂಗಿರೋ ಆಸ್ತಿ ಭಾಗ ಹಾಕೋರಲ್ಲ, ನಿಮ್ಮ ಹೆಸ್ರಿಗೆ ಎಷ್ಟು ಎಕರೆ ಬರಬೇಕು? 3 ಎಕರೆನ ಎಷ್ಟು ಬದುತ್ತಲ್ಲ. 3 ಎಕರೆ ಎಲ್ಲ ಬರೋಂಗಿದ್ರೆ ಹೋಗ್ರಿ ಇಸ್ಕೊಂಬಿಟ್ಟು ಬಾ ಹೋಗ್ರಿ 3 ಎಕರೆನ ನಾವೇನಾದ್ರು ಮಾಡ್ಬಿಟ್ಟು ಏನಾರ ಒಂದು ಮಾಡೋಣ. ಹಾ, ಹೆಂಗೆ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ ಅದೇ ಭಾಗ ಎಲ್ಲ ಮಾಡೋರಂತೆ. ನನ್ನ ಭಾಗ ನನಗೆ ಬರಲೇಬೇಕು. ನಾನು ಹೋಗಿ ಇವಾಗ ಕೇಳಿದ್ರು ನನ್ನ ಭಾಗನ ಹಿಂಗೆ ತೆಗೆದ್ಬಿಟ್ಟು ಹಿಂಗೆ ಏನೇ ಕೊಟ್ಬಿಡ್ತಾರೆ. ನನ್ನ ಭಾಗನ ತಗೊಂಬಿಡು ಅಂತ ಹೇಳ್ಬಿಟ್ಟು ನಾನು ತಗೊಂಬಿಡ್ಬೋದು ಆರಾಮಾಗಿ ಏನೇನಿಯ. ಇರು ಹೋಗ್ಬಿಟ್ಟು ನಾನು ಕೇಳ್ಕೊಂಬಿಟ್ಟು ಬರ್ತೀನಿ. ಹೋಗಿ ಮಾರ್ಕೊಂಬಿಟ್ಟು ಹೆಂಗನ್ವೆ ನಮ್ಮ ಪಡುಗೆ ನಾವು ಮಾರ್ಕೊಂಡು ತಿನ್ಬಿಟ್ರೆ ಆಯ್ತು. ನೀವು ಹೋಗ್ರಿ ಹೋಗ್ಬಿಟ್ಟು ಹೆಂಗನ್ವೆ ಕೇಳ್ಕೊಂಬಿಟ್ಟು ಬಾ ಹೋಗಿ. ಈಗ ತಗೊಂಬಿಟ್ಟು ಬರಲಿ. ಎಲ್ಲ ಮಾರ್ಬಿಟ್ಟು ಆರಾಮಾಗಿ ಸೆಟ್ಲ್ ಆಗ್ಬಿಡ್ತೀನಿ ನಾನಂತೂ. ಹಬ್ಬ ಈ ಬಾಳ್ ಯಾರು ಬಾಳ್ತಾರೆ? ಆರಾಮಾಗಿ ಸೆಟ್ಲ್ ಆಗೋಗ್ಬಿಡೋಣ. ಮಾರಿದ್ರೆ ಸುಮಾರಾಗಿ ಒಂದು 70 ಲಕ್ಷನ ನಾವು ಒಂದೊಂದು ಎಕರೆಗೆ ಒಂದು 25 ಲಕ್ಷ ಅಂದ್ರೂ 3 ಎಕರೆ ಅನ್ನಿಸ್ತದೆ ಕೊಟ್ಟಿರೋದಲ್ವಾ. 3 ಎಕರೆನಾಗೆ 75 ಲಕ್ಷ ಬರ್ತದೆ. ಆರಾಮಾಗಿ ಜೀವನ ಮಾಡ್ಬೋದು ನಾವು. ಏನನ್ನ ಒಂದು ಸರಿಯಾಗಿರೋದೊಂದು ಗಿಸ್ನೆಸ್ ಹಾಕೊಂಡು ನೆಮ್ಮದಿಯಾಗಿದ್ದು ಬಿಡ್ಬೋದು. ಈ ಮನೆಯಾಳಿ ನಮ್ಮ ಹೊತ್ತಿಗೆ ನನ್ನ ಬಗ್ಗೆ ಮಾತಾಡ ಅಂತ ಇದೇ ಬರೋಕ್ಕಿಲ್ಲ. ಇವಳು ಮನೆಯಿಂದ ಏನು ತಗೊಬಿಟ್ಟು ಬರ್ತಾಳೆ ಇವಳು. ನಮ್ಮ ಅಮ್ಮಂಗೆ ಹೇಳ್ಬಿಟ್ಟು ಒಂದು ಒಳ್ಳೆ ಹತ್ರ ಮನೆ ತೆಗೆಸ್ಕೊಬಿಟ್ಟು ಅಲ್ಲೇ ಬಿಸ್ನೆಸ್ ಶುರು ಮಾಡ್ಬಿಡ್ತೀನಿ. ದೇವ್ರೆ ಎಲ್ಲ ಆಸ್ತಿನೂ ಈಸಿಯಾಗಿ ಹಿಂಗೇನಿಯ ಕೊಟ್ಬಿಡಂಗೆ ಮಾಡಪ್ಪ ದೇವ್ರೆ. ನೀನೇನು ನಂಬ್ಕೊಂಡಿದ್ದೀನಿ ಕಣಪ್ಪ. ಅಯ್ಯೋ ಅಲ್ಲಲ್ಲಿ ನಿನ್ನ ಗಂಡ ಎಲ್ಲನೂ ಮನೆ ಬಿಟ್ಟು ಹೋಗೋ ಗಂಟ ನೀನೇನಮ್ಮಿ ಮಾಡ್ತಾ ಇದ್ದೆ? ಯಾಕಡೆ ತಗೊಂಡು ಹಾಕ್ಬಿಟ್ಟು ಕೂರ್ಸೋದು ಬಿಟ್ಬಿಟ್ಟು ನಂಗೆ ಈಸಿಯಾನೇ ಗೊತ್ತಿಲ್ಲ ನೋಡು. ಒಳ್ಳೆ ನನ್ನ ಮಗ ಹೆಂಗೆ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟವನಿ ಅಂತ ಹೇಳ್ಬಿಟ್ಟು ನಿನ್ನ ಅವ್ನಿಗೆ ಯಾಕಡೆ ಈ ಕಡೆ ತಗೊಂಡು ಹಾಕ್ಬಿಟ್ಟು ಇರಿಸ್ಕೊಳತ್ತಾನೆ ನೀನು. ನಾನಾಗಿದ್ರೆ ಹಂಗೆ ಮಾಡ್ತಾ ಇದ್ದೆ ಲೋಪರ್ಗೆ. ಅಜ್ಜಿ ನಾನೇನು ಬಲವಂತ ಮಾಡ್ಬಿಟ್ಟು ಇರಿಸ್ಕೊಳಕ್ಕಾಯ್ತದ? ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ಮೇಲೆ ನಾನೇನು ಬಲವಂತ ಮಾಡ್ಬಿಟ್ಟು ಇರು ಅಂತ ಹೇಳಕ್ಕಾಯ್ತದ? ನೀವೇ ಹೇಳಿ. ನಾನು ಅದಕ್ಕೆ ಸರಿ ಬ್ಯಾಡ ಬಿಡು ಅಂತ ಹೇಳ್ಬಿಟ್ಟು ನಾನುವೇ ಸುಮ್ಕೆ ಆಗೋಗ್ಬಿಟ್ಟೆ. ಇನ್ನೇನು ನನಗೂ ಬಲವಂತ ಮಾಡಕ್ಕೆ ನನಗೂ ಇಷ್ಟ ಇರಲಿಲ್ಲ. ಶಾನೆ ಬಲವಂತ ಮಾಡ್ಬಿಟ್ಟು ಏನು ಮಾಡಂಗಿದೆ ಹೇಳು ನಾನು. ಅದಕ್ಕೆ ನಾನು ಏನು ಬಲವಂತ ನಾನು ಏನು ಮಾಡಲಿಲ್ಲ. ಸುಮ್ಕೆ ಆಗೋಗ್ಬಿಟ್ಟೆ. ಹೋದ್ರೆ ಹೋಗ್ಲಿ ಬಿಡಜ್ಜಿ, ಇನ್ನೇನು ಮಾಡೋಕ್ಕಾಯ್ತದೆ? ನನ್ನ ಸೊಸೆ ನೆಟ್ಟಗಿದ್ದಿದ್ರೆ ಹಿಂಗೆ ಯಾಕಾಗದೆ? ನಿಮ್ಮ ಅತ್ತೆ ಅವಳಲ್ಲ ಜಯಕ್ಕ, ಅಯ್ಯಯ್ಯೋ ಅವಳು ನ್ಯಾಯವಾಗಿ ಸಾಚವಾಗಿದ್ದಿದ್ರೆ ಮಕ್ಕಳನ್ನ ಹೆಂಗೆ ಬೆಳೆಸ್ಬೋದಿತ್ತು. ನನ್ನ ಮಗನ ನಾನು ಹೆಂಗೆ ಬೆಳೆಸಿವ್ನಿ ಗೊತ್ತೇನು? ನನ್ನ ಕಣ್ಣು ಬಿಟ್ರೆ ಯಾವ್ದ್ರ ಕಣ್ಣು ನೋಡೋಗೋಯ್ತಾನೆ. ಹಂಗೆ ಬೆಳೆಸಿವ್ನಿ ನಿಮ್ಮ ಅತ್ತೆನೋ ಅವಳೆ. 10 ಪೈಸು ಪ್ರಯೋಜನಕ್ಕಿಲ್ಲ. ಹೋಗಿ 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 ನಾನು ಸೊಸೆ ಅಂತ ಮಾಡ್ಕೊಂಬಿಟ್ಟು ಬಂದಲ್ಲ, ನಾನು ಯಾಕೆ ಕುಡ್ದಾಗ ಹೊಡ್ಕೋಬೇಕು? ಅಮ್ಮ ಅಮ್ಮ ಏಳ ಮುದ್ದವಿ ಏಳ ಅಮೆ ಅಮೆ ಅಂತ ಹುಡ್ಕೊಂಬಿಟ್ಟು ಬಂದಿದ್ದೀಗಲ್ಲ. ಯೋನಾಗ್ಬೇಕಿತ್ತಲ್ಲ ನಿಂಗೆ? ಹಿಂಗೆಲ್ಲ ಮಾಡೋದು ಎಂಡ್ರು ಮುಟ್ಬಿಟ್ಟು ಹೋಗ್ಬಿಟ್ಟಂತಲ್ಲ ನಿಂಗೆ. ಅಡ್ಕೆ ಹಾಕೊಂಡು ನಮ್ಗೆ ಕ್ಯಾಕಸ್ ನಿಂಗೆ ಮಕ್ ಕುಗಿಬೇಕು ನನ್ನ ಮಗನೇ ನಿಂಗೆ. ಅಜ್ಜಿ ನನ್ ಲವ್ ಮಾಡಿದ್ದೆ, ಅದಕ್ಕೆ ನೀವು ಹೋಗಿರೋದು. ಎಂತದ್ಲ ಲವ್ ನಿಂದು? ಲವ್ ಅಂತೆ ಲವ್ಗೆ ಇಷ್ಟು ಮೆಟ್ಟಾಕ ಲವ್ ಅಂತೆ. ಎಂಡ್ರು ಮದುವೆ ಆಗಿರೋ ಎಂಡ್ರು ಮುಟ್ಬಿಟ್ಟು ಲವ್ ಪಾವು ಅಂತ ಹೋಗಿದ್ದೀಗಲ್ಲ ನೀನು. ನಿಮ್ಮ ಅಮ್ಮಿಯವನು ನಿನ್ಗೆ ಪರ್ಕೆ ಪೂಜೆ ಮಾಡಲಿಲ್ಲ ಅನ್ನಿಸ್ತದ ನಿನಗೆ. ನಾನಾಗಿದ್ರೆ ಯಾಕಡ್ದು ಪೂಜೆ ಮಾಡ್ಬಿಡ್ತಿದ್ದೆ ಮೂದೇವಿ ನನ್ನ ಮಗನಿ. ಅಲ್ಲ ಕಳ್ಳ ಬಂಗಾರದಂಗೆ ಎಂಡ್ರನ್ನ ಮನೆಗೆ ಇಕ್ಕೊಂಡು ಇದೇನಲ್ಲ ನಿಂದು ತಿರ್ಬೋಕಿ ಆಟ ಆಡ್ತಿದ್ದೀಗೇನಲ್ಲ ನೀನು. ತಿರ್ಬೋಕಿ ನನ್ನ ಮಗನೇ ನೀನು. ನಿನಗೆ ತಗೊಂಡು ಅವಾಗ ಹಾಕೊಂಡು ರುಬ್ತಿರ್ಬೇಕು. ಅವಾಗೆ ನೀನು ಬುದ್ಧಿ ಬರೋದು. ತಿರ್ಬೋಕಿನ ತಗೊಬಿಟ್ಟು ಬಂದು ತಿರ್ಬೋಕಿ ನನ್ನ ಮಗನೇ ಯೋನ್ಲ ಮಾಡ್ತಾ ಇದೀಯಾ? ಅನ್ಕೊಂಬಿಟ್ಟಿದ್ದೀಗಲ್ಲ ನೀನು. ತಿರ್ಬೋಕಿ ಬಿಡೈತದೆ. ಅದೇ ನಿಂಗೆ ಇದೆಲ್ಲ ಗೊತ್ತಾಗಕ್ಕಿಲ್ಲ, ಸುಮ್ಕಿರು. ನಮ್ಮ ಅಮ್ಮನ್ ಕರಿಬೇಕು. ನಮ್ಮ ಅಮ್ಮನ್ ಮಾತಾಡ್ತೀನಿ. ನನ್ನ ಆಸ್ತಿ ಎಲ್ಲನೂ ಪಾಲಾಕೈತಂದಲ್ಲ, ಪೇಪರ್ ಕೊಡಕ್ಕೆ ಹೇಳು. ನನ್ನ ಆಸ್ತಿ ಎಲ್ಲನೂ ನಾನು ತಗೊಂಡು ಹೋಗಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಆಸ್ತಿ ತಗೊಂಡು ಹೋಗಕ್ಕೆ ಅಂತ ಹೇಳ್ಬಿಟ್ಟು ಬಂದೆ. ಎಲ್ಲ ಹೇಳ್ತಿದ್ದೀಗ ಅಪ್ಪ ಅಮ್ಮನ ಸಾಕಕ್ಕೆ ಯೋಗ್ಯತೆ ಇಲ್ಲ, ಎಂಡ್ರನ್ನ ಸಾಕಕ್ಕೆ ಯೋಗ್ಯತೆ ಇಲ್ಲ. ಈಗ ನೋಡಿದ್ರೆ ಆಸ್ತಿ ಪಾಲ್ ತಗೊಂಡು ಹೋಗಿ ಬಂದ್ಬಿಟ್ಟ ನೀನು. ಮೋದೇವಿ ಲೇ, ನಿನಗೆ ಬಂದಿರೋದು 1.5 ಎಕರೆ ಅಷ್ಟೇನಿಯಾ? ಬಂದ್ಬಿಟ್ಟು ಅದನ್ನ ಹೆಂಗೋ ಇಲ್ಲಿ ಜಮೀನಾಗ ಗೆದ್ಬಿಟ್ಟು ಉಳಿಸ್ಕೊಳತ್ಕೊಲಿ. 1.5 ಎಕರೆನಾಗೆ ಸುಮ್ಕೆನೆಯ ತಿರ್ಗಿ ಅದನ್ನು ಆಳ್ಗೇಳು ಮಾಡ್ಕೊಂಬಿಟ್ಟೀಗ. ನಿಮ್ಮ ಅಮ್ಮ ಅಷ್ಟನ್ನ ಕೊಟ್ಟೈತೆ. ನಾನಾಗಿದ್ರೆ ಅಷ್ಟು ಕೊಡ್ತಾ ಇರ್ಲಿಲ್ಲ. ಅಜ್ಜಿ ನನಗೆ ಯಾಕೆ 1.5 ಎಕರೆ? 3 ಎಕರೆ ಅಲ್ವಾ ನನಗೆ? ಹಳೆ ವ್ಯವಸ್ಥೆ ನಿನಗೆ 1.5 ಎಕರೆ ಕೊಟ್ಟರೆ ನೀ ಹೆಚ್ಚು ಕಂಡ ನಿಂಗೆ ಅಷ್ಟೊಂದು ಕೊಡ್ಬಾರ್ದಾಗಿತ್ತು. ನಾನಂತೂ ನೋಡು ಮದುವೆ ಮಾಡ್ಕೊಂಡಿದ್ಯಾ ಅಂತಂದ್ಮೇಲೆ ಎಂಡ್ರಿಗೂ ಅರ್ಧ ಭಾಗ ಕೊಡ್ಬೇಕು ತಾನೇ ಎಂಡ್ರಿಗೂ. ಅದಕ್ಕೆ ಎಂಡ್ರಿಗೆ ಅಂತ ಹೇಳ್ಬಿಟ್ಟು ಅರ್ಧ ಭಾಗ ಎಂಡ್ರಿಗೆ ಕೊಟ್ಟಿವ್ನಿ. ನೀನು ಎಂಡ್ರಿಗೆ ಇನ್ನು ಅರ್ಧ ಭಾಗ ನಿಂಗೆ ಅಷ್ಟೇನೇನಿಯ ನೋಡು. ಅದು ನೀನು ಕೊಡ್ಬಾರ್ದಾಗಿತ್ತು ನೋಡು. ಎಂಡ್ರನ್ನ ಹಂಗೇನೆ ಎತ್ತ ಅಪ್ಪ ಅಮ್ಮನ್ನ ಸಾಕೊಂಡು ಬಿದ್ದಿರೋ ನನ್ನ ಮಕ್ಳಿಗೆ ಈಗಿನ ಕಾಲದಾಗ ಆಸ್ತಿ ಕೊಡಕ್ಕಿಲ್ಲ ಅಂತದ್ರಾಗ ನೀನು ಕೊಟ್ಟಿದ್ರಲ್ಲ, ಅದು ಖುಷಿ ಪಡ್ಲಾ ಮುದೇವಿ ನನ್ನ ಮಗನೇ. ನೀನು ಏನಿಲ್ಲ ನಮ್ಮನ್ನ ಸಾಕಿ ತೊಳ್ಳಾಗ್ತಿದ್ಯಾ ಅಂತ ಹೇಳ್ಬಿಟ್ಟು ನಿಂಗೆ 1.5 ಎಕರೆ ಕೊಡ್ಬೇಕಿತ್ತು ಹೇಳು ನಾನು.
ಮೋಸ ಮೋಸ ಕಣಮ್ಮ. ನಿನ್ನ ಹೊಟ್ಟೆಗೆ ನಾನು ಹುಟ್ಟಿದ್ದೀನಿ, ಇಲ್ಲ ಅವಳು ಹುಟ್ಟವಳ. ನನಗೆ 1.5 ಎಕರೆ, ಆದ್ರೆ ನಿನ್ನ ಆಸ್ತಿನೂ ಸೇರೋಳು ಕೊಟ್ರೆ ನೋಡ್ರೆ ಅವಳಿಗೆ 2.5 ಎಕರೆ ಸಿಗ್ದಂಗಾಯ್ತು. ಇವಳಿಗಂತೂ ಜಮೀನು ಏನೇ ಮನಿಯಾಳಿ. ನಮ್ಮ ಅಮ್ಮನೆಲ್ಲ ಚೆನ್ನಾಗಿ ಬುಟ್ಟಿಗೆ ಹಾಕಬಿಟ್ಟು ನೀನು ಏನು ಅವತಾರ ಮಾಡ್ಕೊಂಡು ಆಸ್ತಿ ಎಲ್ಲ ಹೊಡಿಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀಗೇನೆ. ನನಗೆ ಗೊತ್ತು ಕಣೆ ರಾಧಾ, ನೀನಂತೂ ಭಾಳ ಚಾಲಾಕಿದೀಗ ಅಂತ ಹೇಳ್ಬಿಟ್ಟು ನಂಗೆ ಸಂದ ಗೊತ್ತು ನಂಗೆ. ಏ ಮುಚ್ಕೊಡಿಲಿ ಇಂತ ನನ್ನ ಮಗುನ ಇನ್ನೂ ಇಟ್ಕೊಂಡಿದ್ದೀಗಲ್ಲ ಮನೆನಾಗೆ. ಲೋಪ ನನ್ನ ಮಗುನ ಎರಡರು ಸಾಕಲ್ಲ, ಅಪ್ಪ ಅಮ್ಮನ ಸಾಕಿಲ್ಲ, ಅಜ್ಜಿನ ಸಾಕಿಲ್ಲ. ಇವಲ್ಲ ನೀನು ಕೊಟ್ರೆ 1.5 ಎಕರೆಗೆ ನೀನು ನಾನು ಸಾಕ್ಬೇಕು ಇವಾಗ. ಸುಮ್ಮನೆ ನಿಂಗೆ 1.5 ಎಕರೆ ಕೊಟ್ಬಿಟ್ಟು ಕಳಿಸ್ಬಿಡಕ್ಕಾಯ್ತಿದ್ದೇನಲ್ಲ ಇನ್ನ. ಯಾರನ್ನೂ ಸಾಕಿಲ್ಲ ಸಲ್ವಕ್ಕಿಲ್ಲ ಅಂತ ಹೇಳಿದ್ರೆ ಕಾಳ್ ನನ್ನ ಮಗನೇ. ಓಹೋ ನೋಡ್ಲಾ ನಿಂಗೆ ನಿಮ್ಮ ಅಮ್ಮನ ಹೆಸರನ್ನ ನಿಮ್ಮ ಅಮ್ಮನ ಹೆಸರು ಬಿಟ್ಟಾಕು. ನೀನು ಹೆಂಡ್ತಿನ ಹೆಸರನ್ನಾಗಿರೋ 1.5 ಎಕರೆ ಜೊತೆಗೆ ನನ್ನ ಹತ್ರ ಐತಲ್ಲ, ನನ್ನ ಹತ್ರ 2 ಎಕರೆ ಐತಲ್ಲ, ಅದು ನಿಂಗೆ ಕೊಡ್ತೀನಿ. ಬಂದ್ಬಿಟ್ಟು ನೀನು ಹೆಂಡ್ರ ಜೊತೆ ಸಂಸಾರ ಮಾಡ್ಕೊಂಡಿರು. ಹಂಗಿತ್ತೀನಿ ಅಂದ್ರೆ ಹೇಳು, ನಾನೇ ಬರ್ಕೊಡ್ತೀನಿ. ನಾನು ಇರಕ್ಕಿಲ್ಲ, ನಾನು ಲವ್ ಮಾಡಿವ್ನಿ. ನಾನು ಲವ್ ಮಾಡ್ಬಿಟ್ಟು ಇಷ್ಟಪಟ್ಬಿಟ್ಟು ಅವಳ ಜೊತೆ ಇವನಿ. ಅವಳಿಗೆಲ್ಲ ಮೋಸ ಮಾಡ್ಬಿಟ್ಟು ಹೋಗಕ್ಕಾಯ್ತದ? ನಾನಂತೂ ಹೋಗಿಲ್ಲ ಅವಳಿಗೆಲ್ಲ ಮೋಸ ಮಾಡ್ಬಿಟ್ಟು. ಹಂಗಾರು ಹೋಗ್ಬಿಟ್ಟು ಅವಳ ತಗ ಇಸ್ಕನಡಿ. ಬಂದ ಇಲ್ಲಿ ಒಳಕ್ಕೆ ಹೋಗ್ಲಾ, ಹೋಗು. ಅಲ್ಲೇ ಏನಿಯ ನೀನು ಎಂಟ್ರ ತಗ ನೀ ಇಸ್ಕೊಂಡು ಅಲ್ಲೇ ಏನಿಯ ಬಿದ್ದಿರೋ ಹೋಗು. ನೋಡ್ಲಾ, ಇನ್ನೂ ಒಂದು ಚಾನ್ಸ್ ಕೊಡ್ತಾ ಇದ್ದೀನಿ. ನಾನೇ ನೀನು ಎಂಡ್ರೂ ಒಪ್ಪಿಸ್ತೀನಿ. ನೀನು ಹೆಂಡ್ತಿಗೆ ನೀನು ಕಂಡ್ರೆ ಏನೇ ಆಯ್ತಿಲ್ಲ, ಆದ್ರೆ ನೀನು ಹೆಂಡ್ತಿನ್ವೇ ನಾನು ಒಪ್ಪಿಸ್ತೀನಿ. ಹೆಂಗನ ಮಾಡ್ಬಿಟ್ಟು ಈಗ ಆಗಿದ್ದೆಲ್ಲ ಆಗೋಯ್ತು. ಅವಳಲ್ಲ ನೀನು ಎಂಡ್ರು ನೇತ್ರಿ ಅವಳನ್ನ ಬಿಟ್ಬಿಟ್ಟು ಸುಮ್ಕೆ ನಿನಗೆ ರಾಜನ ಜೊತೆ ಬಂದ್ಬಿಟ್ಟು ಸೆಟ್ಲಾಗು. ನೀನು ಸೆಟ್ಲಾದ್ರೆ ನೋಡು, ನನ್ನ ಹೆಸರಿನಾಗಿರೋ ಜಮೀನುವೆ ನಿನ್ಗೆ ಏನಿಯ ಕೊಡ್ತೀನಿ, ಈ ಮನೆನೂ ನಿನ್ಗೆ ಏನಿಯ ಕೊಡ್ತೀನಿ. ಈ ಸಂಸಾರ ಉಳಿಸ್ಕೊಂಡು ನೆಮ್ಮದಿಗೆ ಹೋಗೋದ್ ಕಲಿ, ಸರಿನಾ? ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ನಿಂಗೆ 1.5 ಎಕರೆ ಐತಲ್ಲ, ಅದನ್ನ ತಕೊಂಡು ಒಯ್ತಾ ಇರು. ನಿನಗೆಲ್ಲ ಬೇಕು ಅಂದ್ರೆ ಈ ಮನೆನಾಗ ಬಂದು ನ್ಯಾಯವಾಗಿರ್ಬೇಕಷ್ಟೇ. ನೀನು ನ್ಯಾಯವಾಗಿದ್ರೆ ನೋಡಪ್ಪ, ಎಲ್ಲ ಆಸ್ತಿನೂ ನಿನ್ನ ಹೆಸ್ರಿಗೂ ನಿನ್ನ ಹೆಂಡತಿ ಹೆಸ್ರಿಗೂ ಜಾಯಿಂಟಾಗಿ ಮಾಡಿಸ್ಬಿಟ್ಟು ಜಾಯಿಂಟಾಗಿ ಏನಿಯ ಕೊಟ್ಬಿಡ್ತೀನಿ, ಸರಿನಾ? ಇಲ್ಲ ಅಂತ ಹೇಳಿದ್ರೆ ಹಿಂಗೆ ಬಿದ್ದಿರ್ಬೇಕಾಯ್ತದೆ. ನೀನಂತೂ 10 ಪೈಸಾ ಕೊಡಕ್ಕಿಲ್ಲ ನಿಂಗೆ. ಇವನ್ಗೆಲ್ಲ ಒಳ್ಳೆ ಮಾತಾಗಿ ಹೇಳಿದ್ರು ಎಲ್ಲ ಅರ್ಥ ಆಯ್ತದೆ. ಇವನ್ಗೇನು ಜವಾಬ್ದಾರಿನೇ ಕೊಟ್ಟಿಲ್ವಲ್ಲ ಈ ನನ್ನ ಮಗಂಗೆ. ಲೋ ಮೂದೇವಿ ನನ್ನ ಮಗನೇ, ನಿಂಗೆ ಜವಾಬ್ದಾರಿ ಅನ್ನೋದೇನೇ ಇಲ್ವಲ್ಲ. ಈಗ 1.5 ಎಕರೆ ಕೊಡ್ತಾ ಇದೀವಲ್ಲ ನಿಂಗೆ, ಆ 1.5 ಎಕರೆ ನಿಂಗೆ ಏನೆಲ್ಲ ಜವಾಬ್ದಾರಿ ಐತೆ? ನಿಂಗೆ 10 ಪೈಸದ ಜವಾಬ್ದಾರಿ ಇಲ್ವಲ್ಲ. ಅತ್ತೆ ಸುಮ್ಮನೆ ಕಿರ್ಚಾಡ್ಬೇಡ್ರಿ. ಅವನಿಗೆ ಎಷ್ಟು ಹೇಳಿದ್ರು ನನ್ನ ಮಗ ಬದಲಾಗಕ್ಕಿಲ್ಲ. ನಾವು ಮಾಡಿ ಸೋತ್ಬಿಟ್ಟೇನಿ, ಅವನು ಬುದ್ಧಿ ಹೇಳೋದು ಮಾಡೋದು ಮಾಡಿ ಸೋತೇನಿಯ. ನಾವು ಸುಮ್ಮನಾಗಿರೋದು ಕಣತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವೇನು ಹಿಂಗಿತ್ತಿದ್ವಾ? ಹೇಳಿ ನೀವೇನಿಯ? ನಾವು ಸುಣ್ಣ ಹೋಗ್ಬಿಟ್ಟಿದೀವಿ. ನನ್ನ ಮಗಂಗೆ ಹೇಳಿ ನಮಗೂ ಸಾಕಾಗಿ, ನಮ್ಮ ಜನ್ಮಕ್ಕೂ ಸಾಕಾಗಿ ಸೋತು ಹೋಗ್ಬಿಟ್ಟಿದೀವಿ ಕಣತ್ತೆ ನಾವು. ಅದಕ್ಕೆ ಬಿಟ್ಬಿಟ್ರದು ಹೆಂಗನ ಮಾಡ್ಕೊಂಡು ಆಳ್ ಬಿದ್ದು ಹೋಗ್ಲಾತ್ತಾಗೆ ಅಂತ ಹೇಳ್ಬಿಟ್ಟು. ಇನ್ನು ಎಷ್ಟು ಹೇಳಿರ ಆಗ ನೋಡು, ಇವಳು ಜೀವನ ಹಾಳು ಮಾಡಿದ್ವಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಇವಳಿಗೂ ಆಸ್ತಿ ಕೊಟ್ಟಿರೋದು ನಾನು. ಇನ್ನು ಯಾಕೆ ಪಾಪ ಇವಳು ಜೀವನ ನಾನೇ ನನ್ನ ಕೈಯಾರೆ ಹಾಳು ಮಾಡ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು. ಇದಕ್ಕಿನ್ನು ನೀನು ಏನು ಹೇಳಿ ಎರಡರ ಜೊತೆ ಸಂಸಾರ ಮಾಡ್ಕೊಂಡು ಇತ್ತೀಗ ಆಸ್ತಿಯ ತಗ ಕೊಡ್ತೀನಿ, ಬೇಕಾದ್ರೆ ನಂದು ಕೊಡ್ತೀನಿ ಸಿಯೋರಿ. ಇಲ್ಲ ನಂಗೆ ಆ ಮೂದೇವಿನೇ ಬೇಕು ಅಂತ ಹೇಳ್ಬಿಟ್ಟು ಆ ಭದ್ರಮ್ಮನ ಮನೆಗೆ ಹೋಗಿರ್ತೀನಿ ಅಂದ್ರೆ ಆ ಭದ್ರಮ್ಮನ ತಗೇನಿ ಇಸ್ಕ ಆಸ್ತಿ ಪಾಸ್ತಿ ಎಲ್ಲನೂ. ಇದಕ್ಕಿನ್ನು ಶಾಯನನು ಏನು ಹೇಳೋದಿಲ್ಲ, ಸರಿನೇ? ಮೋಸ ಇದೆಲ್ಲವೇ ಮೋಸ. ನಾನಂತೂ ಕೋರ್ಟ್ಗೆ ಹೋಯ್ತೀನಿ. ನಾನಂತೂ ಅಂತ ಮಂದಿರಿಗೆ ಸರಿಯಾಗಿ ಹಾಕಿಲ್ವಲ್ಲ ಇವರು ಭಾಗವ ಅಂತ ಹೇಳ್ಬಿಟ್ಟು ನಾನೇ ಕೋರ್ಟ್ ಕಚೇರಿ ಅಂತ ಹೋಯ್ತೀನಿ. ನನಗೇನಿಯೋ ಬೋಲು ಮೋಸ ಮಾಡ್ಬಿಟ್ಟಿದ್ದೀರಾ. ಅಯ್ಯೋ ಕಿತ್ತೋದ್ ನನ್ನ ಮಗನೇ, ಮಾಡಿರೋದೇನಿ ಅಲ್ಕ ಬೇವರ್ಸಿ ಕೆಲ್ಸವಾ. ಆದ್ರಾಗ ಬೇರೆ ನಿನಗೆ ಕೋರ್ಟ್ ಹೋಯ್ತಾರಂತೆ, ಕೋರ್ಟ್ಗೆ ನಡಿಲ್ಲ ಕೋರ್ಟ್ಗೆ ಹೋಗಿವಂತೆ. ಹಂಗೇನಿಯ ಇವು ಮಗ ಐತಲ್ಲ ಈ ಮಗ, ಈ ಮಗುಂದ ಎಲ್ಲನೂ ಹೇಳನಿ. ಅದೇ ಅಂತ ದೊಡ್ಡ ಡೈವರ್ಸ್ ಏನೋ ಆಗಿಲ್ವಂತಲ್ಲ. ಅವಾಗ ಏನು ಮಾಡಿಯೇ ನಡಿ, ಕಂಪ್ಲೀಟ್ ಪೊಲೀಸ್ ಸ್ಟೇಷನ್ಗೆ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಸಿದ್ರವಾಗ ನೀನು ಬುದ್ಧಿ ಬರ್ತದೆ. ಆ ಭದ್ರಮ್ಮನ ಮನೆಗೆ ಅಂತದ್ದು ಏನೈತಿ ಅಂತ ಹೋಗ ಮನೆಗೆ ಬಿದ್ದಿದ್ಲ ನಿನ್ನ ಮೂದೇವಿ. ಇವನ್ಲಾ ನೋಡ್ಲಾ, ನಿಂಗೆ 1.5 ಎಕರೆ ಸಿಗ್ತದೆ ಅಷ್ಟೇ ನೀನು ಜಮೀನು. ಬೇಕಾರ್ ತಗ, ಇಲ್ಲ ಅಂದ್ರೆ ಇಲ್ಲ. ಆ 1.5 ಎಕರೆ ಜಮೀನು ಜೊತೆಗೆ ನಾನು ನಿನ್ನ ಜೊತೆ ಏನಿಯ ಕರ್ಕೊಂಡು ಹೋಗ್ಬೇಕು ಇವಾಗ. ನಾನು ನಿನ್ನ ಜೊತೆ ಫ್ರೀಯಾಗಿ ಏನಿಯ ಬರ್ತೀನಿ, ಸರಿನೇ? ಅಜ್ಜಿ ನೀನ್ಯಾಕಜ್ಜಿ ನನ್ನ ಜೊತೆಗೆ ಬತ್ತೀಗ? ನೀನ್ ಬಂದ್ಬಿಟ್ಟು ಅಲ್ಲಿ ಏನ್ ಮಾಡ್ತೀಗ? ನೀನೇನ್ ಬರೋ ಅವಶ್ಯಕತೆ ಇಲ್ಲ, ನೀನ್ ಸುಮ್ಕಿರು. ಯಾಕೆ ನಿಮ್ಮ ಅಪ್ಪ ಅಮ್ಮನ ಇವ್ರಿಬ್ರು ನೋಡ್ಕೊತಾರೆ, ನಾನು ಯಾರನ್ನ ನೋಡ್ಕೊತಾರೆ? ನೀನ್ ಸಂಪಾದನೆ ಮಾಡಿದೇನಲ್ಲ ಈ ಆಸ್ತಿ ಎಲ್ಲ ಅಂದ್ರೆ ನನ್ನ ಗಂಡ ಸಂಪಾದನೆ ಮಾಡಿರೋ ಆಸ್ತಿ ಹಂಚ್ಕೊತಿರೋದು ಕಂಡ್ಲ. ನನ್ನ ಗಂಡ ಸಂಪಾದನೆ ಮಾಡಿರೋ ಆಸ್ತಿ ಹಂಚ್ಕೊಳಕಾಯ್ತದೆ. ನಾನು ಕರ್ಕೊಂಡೋಗ್ಬಿಟ್ಟು ಮಾಡಿಕೊಳಕ್ಕಾಗಿಲ್ವೇನಲ್ಲ ನೀನು ಮೂದೇವಿ ನನ್ನ ಮಗನೇ. ನಾನು ನಿನ್ನ ಜೊತೆ ಬರ್ತೀನಿ, ನೋಡಿಲ್ಲ ನಡಿ ಹೋಗನಿ. 1.5 ಎಕರೆ ಜೊತೆಗೆ ನಾನು ಬರ್ತೀನಿ, ನಾನು ಕರ್ಕೊಂಡೋಗಿ ಇಟ್ಕ. ಅದು ಹೆಂಗೆ ನೋಡ್ಕೊತೀವೋ ನಾನು ನೋಡೇ ಬಿಡ್ತೀನಿ. ಅವಳಲ್ಲ ಕಟ್ಕೊಂಡಿದ್ದೀಗಲ್ಲ ಸುರ ಸುಂದರಾಂಗಿ ತ್ರಿಪುರ ಸುಂದರಿ, ಅದು ಹೆಂಗೆ ನಾನು ನೋಡ್ಕೊತಾಳು ನಾನು ನೋಡೇ ಬಿಡ್ತೀನಿ. ಇವಚ್ಚಿ ಹೋಯ್ತು 3 ದಿನ ಇರಕ್ಕಿಲ್ಲ ಇವ್ರ ಸಂಸಾರ ಮುಗೀತದೆ. ನನ್ನ ಗಂಡು ಸರಿಯಾಗೈತೆ, ಹಿಂಗೆ ಏನೇ ಆಗ್ಬೇಕು. ಇರ್ಲಾ ಬ್ಯಾಗ್ ತಗೊಬಿಟ್ಟು ಬರ್ತೀನಿ. ಏಯ್ ನಾನು ನಿನಗೆ ಮೋಸ ಮಾಡಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನು ಇಷ್ಟೆಲ್ಲ ಸೇರ್ ತೀರಿಸ್ಕೊಂತೀಗ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಇಷ್ಟೆಲ್ಲ ಸೇರ್ ತೀರಿಸ್ಕೊಂತ ಇದೀಗ. ಆಸ್ತಿ ಕಿತ್ಕೊಂಡೆ, ನನ್ನ ಮಾನ ಮರ್ಯಾದೆ ಕಿತ್ಕೊಂಡೆ, ನಮ್ಮ ಅಪ್ಪ ಅಮ್ಮನ ಕಿತ್ಕೊಂಡೆ, ಎಷ್ಟೆಲ್ಲ ಕಿತ್ಕೊಂಡ್ಬಿಟ್ಟೆ ನೀನಂತೂ ಜಲಮ್ದಾಗ ಉದ್ರಾರಾಗಿಲ್ಲ ನೋಡು. ನಮ್ಮ ಅಮ್ಮ ನಿಂಗೆ 1 ಎಕರೆ ಕೊಟ್ಟೈತಲ್ಲ ಅಷ್ಟೇ ಸಾಕು. ಈಗ ನೀನು ಕೊಟ್ಟಿರೋದು 3 ಎಕರೆ ಜಾಯಿಂಟ್ ಆಗೈತಲ್ಲ, ಅದು ನನ್ನ ಹೆಸ್ರಿಗೆ ಏನೇ ಮಾಡಿಸ್ಕೊಟ್ಬಿಡು.
ಹೌದಾ? ಹಂಗಾರೆ ನೀವುನುವೆ ಆ ಕಿತ್ತೋಗಿರೋಳ್ನ ಬಿಟ್ಬಿಟ್ಟು ನನ್ನ ಜೊತೆಗೆ ಬಂದ್ಬಿಡಿ. ಇಬ್ರುನುವೆ ಜೊತೆಗೆ ಖುಷಿಯಾಗಿರೋಣ. ಆಸ್ತಿ ಇಬ್ರದುನುವೆ ಒಂದೇ ಆಯ್ತದೆ. ಅಬ್ಬಬ್ಬಬ್ಬಬ್ಬ ಇನ್ನೂ ಕನ್ಸಿಟ್ಕೊಂಡಿದ್ಯಾ ನಾನು ಗೊತ್ತೀನಿ ನಿನ್ ಜೊತೆ ಸೇರ್ತೀನಿ ಅಂತ ಹೇಳ್ಬಿಟ್ಟು ನಿನ್ ಕನ್ಸ್ ಮನ್ಸಾಗ ಒಂದ್ಕೊಬಿಡ್ಬೇಲೆ ನೀನಂತುನ್ವೆ ನಾನು ಗೊತ್ತೀನಿ ನಿನ್ ಜೊತೆ ಸೇರ್ತೀನಿ ಅಂತ ಹೇಳ್ಬಿಟ್ಟು ನಾನು ಜೋಲ್ಮ ಇರೋ ಗಂಟ ನಿನ್ ಜೊತೆ ಬರಕಿಲ್ಲ ಅವಳ ಜೊತೆ ಹೊಡೆದಾಡಿದ್ರು ಪರವಾಗಿಲ್ಲ ನಿನ್ ಜೊತೆ ಮಾತ್ರ ಬಂದ್ ಬಾಳಕಾಯ್ತದ ಹಬ್ಬಬ್ಬಬ್ಬಬ್ಬಬ್ಬ ನನ್ನ ಕೈಲಂತೂ ಆಗಕ್ಕಿಲ್ಲ ನೋಡು ನನ್ನ ಹೆಸರಿಗೆ ನೀನು 3 ಎಕರೆ ಬರ್ಕೊಡ್ಬೇಕು ಅಷ್ಟೇ ನೀನಿಯ ಈ ಜಾಯಿಂಟು ಪಾಯಿಂಟು ಅದೆಲ್ಲನೂ ಬೇಡ ನಾಳೆ ಪೇಪರ್ ರೆಡಿ ಮಾಡಿಸ್ಕೊಂಡ್ಬಿಟ್ಟು ಬರ್ತೀನಿ ಪೇಪರ್ಗೆ ಬಂದು ಸೈನ್ ಹಾಕ್ಬಿಡು ಎಲ್ಲ ನನಗೆ ಏನೇ ಮಾಡಿಸ್ಕೊತೀನಿ ನಾನು ನಿನಗೊಂದು ಎಕರೆ ನಮ್ಮ ಅಮ್ಮ ಕೊಟ್ಟೈತಲ್ಲ ಅದೇನೇ ನಿನಗೆ ಹೆಚ್ಚು ಇಷ್ಟು ದಿನ ಎದ್ರಕತಾ ಇದ್ದೆ ಇನ್ಮೇಲೆ ಎದ್ರಕಳ ಅಂತ ಪ್ರಮೇಯನೇ ಬರಕಿಲ್ಲ ನಂಗಂತುನ್ವೆ. ನಾನು ಯಾಕೆ ಬರ್ಕೊಡ್ಲಿ? ನನ್ನ ಮದುವೆ ಮಾಡ್ಕೊಂಡ್ಬಿಟ್ಟು ಬಂದ್ಬಿಟ್ಟು ನನ್ನ ಜೀವನ ಎಲ್ಲ ಹಾಳು ಮಾಡಿದ್ರಲ್ಲ, ಈಗ ನಾನು ಬರ್ಕೊಡ್ಬೇಕೇನು ನಿಮಗೆ? ತಗೊಳ್ಳ ಬ್ಯಾಗ್ನ ನಡಿಲ ಹೋಗನಿ. ಅಜಿ ನಿಂದೊಳ್ಳೆ ಕತೆ ಆಯ್ತಲ್ಲ ನಾನು ಯಾಕೆ ನಮ್ಮನ್ನು ಕರ್ಕೊಂಡು ಹೋಗ್ಲಿ ನಿನ್ನ ನಿಮ್ಮ ತಾತ ಸಂಪಾದನೆ ಮಾಡಿರೋ ಆಸ್ತಿ ಎಲ್ಲನೂ ನೀನ್ ಪಾಲ ಹಾಕಿಸ್ಕೊಂಡಿಲ್ವಲ್ಲ, ಹಂಗಾರ ನನ್ನ ಸಾಕೋ ಅಧಿಕಾರ ನಿನ್ಗೂ ಹಕ್ಕು ಎಲ್ಲನೂ ಐತೆ. ನೀನ್ ನನ್ನನ್ನು ಸಾಕ್ಬೇಕಷ್ಟೇ ನೆನೆಯ. ನಡಿಲ ಹೋಗನಿ ನಡಿಲ. ಅವಳು ಹೆಂಗೋಳು ತ್ರಿಪುರ ಸುಂದರಿ ಇವಳನ್ನ ಬಿಟ್ಬಿಟ್ಟು ಅವಳ ಜೊತೆ ಓಡೋಗಿದ್ಕಲ್ಲ, ಅದು ಹೆಂಗೈತೆ ನೋಡ್ಕೊತೀನಿ ನಾನು. ಅದು ಹೆಂಗ್ ನೋಡ್ಕೊತಾಳ ನೋಡ್ತೀನಿ. ನಡಿಲ ಹೋಗನಿ. ನಡಿ ನಡಿ. ಅಜ್ಜಿ ನೀನೇನ್ ಬರೋ ಅವಶ್ಯಕತೆ ಇಲ್ಲ. ಕಾಂಡೇವ್ನಿ ನಡಿಲ ಮುದೇವಿ, ಕಾಂಡೇವ್ನಿ ನಡಿ. ಬೋರೋ ಅವಶ್ಯಕತೆ ಇಲ್ವಂತ ಅವಶ್ಯಕತೆ ಯಾಕ್ಲ ಅವಶ್ಯಕತೆ ಇಲ್ಲ, ಎಲ್ಲ ಅವಶ್ಯಕತೆನೂ ಐತೆ. ನಡಿಲ ಸುಮ್ಕೆ ನೆನೆಯ. ನನ್ನ ಗಂಡಂಗೆ ಸರಿಯಾಗಾಯ್ತು, ಹಿಂಗೆ ನೆನೆಯ ಆಗ್ಬೇಕು. ಸದ್ಯ ನಮ್ಮ ಅತ್ತೆ ಓದ್ಲಲ್ಲ ಅಷ್ಟೇ ನೆನೆಯ ಸಾಕು. ಯಾಕತೆ ನಿಮ್ಮ ಅತ್ತೆ ಅನ್ಕೊಂಡ್ರೆ ಅಷ್ಟೊಂದೆಲ್ಲ ಎದ್ರಕಂತೀರಲ್ಲ? ಅಯ್ಯೋ ಹುಟ್ಟು ಬಜಾರಿ ಕಣಮಿ, ಹುಟ್ಟು ಬಜಾರಿ. ಹೆಂಗ್ ಆಡ್ತಾಳ ಗೊತ್ತಾ ಸುಮ್ಕೆ ನೆನೆಯ. ಹುಟ್ಟು ಬಜಾರಿ ಬಡತದ ಆಡ್ದಂಗೆ ಆಡ್ತಾಳ ಸುಮ್ಕೆ ನೆನೆಯ. ಕುಂತ್ರು ನಿಂತ್ರುನುವೆ ಅಯ್ಯೋ ಯಮುಂತಾಗ ಬಾಳಕಾಯ್ತದ. ಈಗ ಹೋಗವಳ್ತಾನೆ ನೋಡ ನೀರು ಗೊತ್ತಾಯ್ತದೆ ಏನಾಯ್ತದೆ ಅಂತ ಹೇಳ್ಬಿಟ್ಟು. ನೋಡು ನನ್ನ ಮಗ ಏನ್ ಕೇಳಿದ್ರು ಏನ್ ಎದುರಿಸಿದ್ರು ಏನ್ ಬೆದರಿಸಿದ್ರು ನೀನ್ ಮಾತ್ರನುವೆ ನಯಾ ಪೈಸೆನುವೆ ಆಸ್ತಿಯ ಬರ್ಕೊಡಕ್ ಹೋಗ್ಬೇಡ. ಸೆಂಟಿಮೆಂಟು ಅದು ಇದು ಅಂತ ಹೇಳ್ಬಿಟ್ಟು ನಾಳೆ ನಿನ್ ಕಷ್ಟ ಅಂತಂದ್ರೆ ಯಾರು ಆಗೋದಿಲ್ಲ ನಿನ್ ಕಷ್ಟಕ್ಕೆ, ಸರಿನಾ? ಸರಿ ಅತ್ತೆ ಬರ್ಕೊಡಲ್ಲ ಹೇಳಿ. ಸರಿ ಕಣಮ್ಮಿ. ಬಂದ್ಬಿಟ್ಟು ಇಲ್ಲಿ ನಮ್ಮ ಅತ್ತೆನ್ ತಗ್ಲಾಕ್ಸ್ಕೊಂಡು ಹೋದ. ಒಳ್ಳೇದಾಯ್ತು ಬಿಡು ಕಾಗೆ ಮುತ್ಕಿ. ಅಲ್ಲಿ ಗೊತ್ತಾಯ್ತದೆ, ಅಲ್ಲಿ ಅವಳ ಅಮ್ಮನ ಕಾಟಕ್ಕೆ ತಡ್ಕಂತಾರಲ್ಲ ಆವಾಗ ಗೊತ್ತಾಯ್ತದ ಬಾ.